ಹಲೋ ಪ್ರೇಕ್ಷಕರೇ, ನಿಮ್ಮ ದಿನದ ಆರಂಭವು ಚಹಾದೊಂದಿಗೆ ಆರಂಭವಾಗುತ್ತಿದೆಯೇ? ಹಾಗಾದರೆ ಗಮನಿಸಿ, ಚಹಾದ ಜೊತೆ ಕೆಲವು ಆಹಾರಗಳನ್ನು ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಗಂಭೀರ ಹಾನಿ ಮಾಡಬಹುದು. ಇಂದು ನಾವು ಮಾತನಾಡುವುದು 5 ಆಹಾರಗಳ ಬಗ್ಗೆ. ಯಾವುದನ್ನು ಚಹಾದೊಂದಿಗೆ ಎಂದಿಗೂ ಸೇವಿಸಬಾರದು. ಈ ತಪ್ಪು ಸಂಯೋಜನೆಗಳು ಅಸಿಡಿಟಿ, ಗ್ಯಾಸ್ ಮತ್ತು ದೀರ್ಘಕಾಲೀನ ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ವಿಡಿಯೋ ಅಂತ್ಯದವರೆಗೂ ನೋಡಿ. 1. ನಿಂಬೆಹಣ್ಣು. ಚಹಾದಲ್ಲಿ ನಿಂಬೆ ಹಾಕುವುದು ಸಾಮಾನ್ಯವಾಗಿರುವ ಒಂದು ಅಭ್ಯಾಸ. ಆದರೆ ಚಹಾದಲ್ಲಿರುವ ಟ್ಯಾನಿನ್ ಮತ್ತು ನಿಂಬೆಯ ಸಿಟ್ರಿಕ್ ಆಮ್ಲ ಒಟ್ಟಿಗೆ ಸೇವಿಸಿದರೆ ಅದು ಆಸಿಡ್ ರಿಫ್ಲೆಕ್ಸ್, ಹೊಟ್ಟೆಉರಿ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಕಾರಣವಾಗಬಹುದು. ಹಸಿ ನಿಂಬೆ ಸೇವಿಸಲು ಬಯಸಿದರೆ ಚಹಾದೊಂದಿಗೆ 1 ಗಂಟೆ ದೂರದಲ್ಲಿ ಸೇವಿಸಿ. 2. ಹಸಿರು ತರಕಾರಿಗಳು. ಪಾಲಕ್, ಕೋಸು ಸೊಪ್ಪು, ಬ್ರೋಕೊಲಿ ನಂತಹ ಹಸಿರು ತರಕಾರಿಗಳೊಂದಿಗೆ ಚಹಾ ಸೇವಿಸಬೇಡಿ. ಚಹಾದಲ್ಲಿರುವ ಟ್ಯಾನಿನ್ ತರಕಾರಿಗಳಲ್ಲಿನ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಇದರಿಂದ ಪೋಷಕಾಂಶಗಳು ನಿಷ್ಪ್ರಯೋಜಕವಾಗುತ್ತದೆ. ತರಕಾರಿಗಳನ್ನು ಸೇವಿಸಿದ 30 ನಿಮಿಷದ ನಂತರ ಚಹಾ ಕುಡಿಯಿರಿ. 3. ಅರಿಶಿನ. ಅರಿಶಿನ ಮತ್ತು ಚಹಾದ ಸಂಯೋಜನೆ ಜೀರ್ಣಕ್ರಿಯೆಗೆ ಹಾನಿಕಾರಕ. ಇವೆರಡೂ ಒಟ್ಟಿಗೆ ಸೇರಿಸಿದರೆ ಹೊಟ್ಟೆ ಉಬ್ಬರ, ಅಸಿಡಿಟಿ ಮತ್ತು ಕರುಳಿನ ಉರಿ ಉಂಟಾಗಬಹುದು. ಅರಿಶಿನವನ್ನು ಸೇವಿಸಲು ಬಯಸಿದರೆ ಹಾಲು ಮತ್ತು ಬೆಚ್ಚಗಿನ ನೀರಿನಲ್ಲಿ ಕಲಿಸಿ ಸೇವಿಸಿ. 4. ಮೊಸರು. ಚಹಾದ ಜೊತೆಗೆ ಮೊಸರು, ಲಸ್ಸಿ ಮತ್ತು ದಹಿ ಸೇವಿಸಬೇಡಿ. ಹಾಲು ಮತ್ತು ಮೊಸರಿನ ಪ್ರೋಟೀನ್ ಚಹಾದಲ್ಲಿರುವ ಟ್ಯಾನಿನ್ ಜೊತೆ ಕಲಿದಾಗ ಅದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ಗ್ಯಾಸ್ ಮತ್ತು ಹೊಟ್ಟೆನೋವು ಉಂಟುಮಾಡುತ್ತದೆ. 5. ಕಬ್ಬಿನ ಸಕ್ಕರೆ. ಚಹಾದಲ್ಲಿರುವ ರಿಫೈನ್ಡ್ ಸಕ್ಕರೆ ಹಾಕುವುದರ ಬದಲು ದ್ರಾಕ್ಷಿ ಸಕ್ಕರೆ ಅಥವಾ ಜೇನುತುಪ್ಪ ಬಳಸಿ. ಹೆಚ್ಚು ಸಕ್ಕರೆ ರಕ್ತದ ಸಕ್ಕರೆಯ ಮಟ್ಟವನ್ನು ಹಠಾತ್ ಹೆಚ್ಚಿಸುತ್ತದೆ ಮತ್ತು ಶರೀರದಲ್ಲಿ ಉರಿಯನ್ನು ಉಂಟುಮಾಡಬಹುದು. ಆರೋಗ್ಯವಂತರಾಗಿರಲು ಚಹಾದೊಂದಿಗೆ ಸರಿಯಾದ ಆಹಾರಗಳನ್ನು ಸೇವಿಸಿ. ಇಂದಿನ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಗಳಲ್ಲಿ ತಿಳಿಸಿ, ನೀವು ಚಹಾದ ಜೊತೆ ಯಾವುದನ್ನು ಸೇವಿಸುತ್ತೀರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.